जय भारत माता की जय, भारत माता की वंदे मातरम, वंदे मातरम, मातरम मातरम, वंदे मातरम, मातरम मातरम, वंदे मातरम, भारत माता की जय। जिंदाबाद जिंदाबाद बीजेपी, जिंदाबाद 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 बीजेपी, जिंदाबाद 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 बीजेपी, जिंदाबाद। श्री नरेंद्र मोदी जी की जय, जेपी नड्डा जी की जय, नितिन रविश जी की जय, येदियुरप्पा जी की जय, अमित शाह जी की जय, विजेंद्र की जय, सामन्ना की जय, अंबानी की जय, ओम शक्ति संपदा की जय। भारत माता की जय, भारत माता की जय, भारतीय जनता पार्टी की जय। इलेक्शन जाने के अमित शाह जी की जय, इलेक्शन जाने के अमित शाह जी की जय, भारत माता की जय, भारत माता की जय। ಇವತ್ತು ಭಾರತೀಯ ದೇಶ ಸಮಾಜ ಮಂಡಳಿ ಹೋರಾಟ ಮಾಡ್ತಾ ಇರೋದು ಇವತ್ತು ಭಾರತದ ಇತಿಹಾಸದಲ್ಲೇ ಐತಿಹಾಸಿಕ ದಿನ. ಯಾಕಂದ್ರೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರಾದಂತ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ಅಲ್ಲೇ ಹುಟ್ಟಿದ್ದು 1951ರಲ್ಲಿ ಭಾರತೀಯ ಜನಸಂಘ ಮಾಡೋ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿ ಹಾಕಿದ್ರು. ಅಲ್ಲಿ ಮತ್ತೆ ಗೆಲ್ತದ ಬಿಜೆಪಿ ಆ ಕಾಲಕ್ಕೆ ಗೆಲ್ಲಬೇಕು. 35 ವರ್ಷ ಸಿಪಿಎಂ ಆಳ್ವಿಕೆ ಮಾಡಿತ್ತು. ವೆಸ್ಟ್ ಬೆಂಗಾಲ್ನಲ್ಲಿ ಮತ್ತೆ 15 ವರ್ಷ ಮಮತಾ ಬ್ಯಾನರ್ಜಿ ಅವರು ಆಳ್ವಿಕೆ ಮಾಡಿದ್ರು. ಬೇಸ್ ಭಾರತೀಯ ಜನತಾ ಪಕ್ಷಕ್ಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಸುಮಾರು 2 ಕೋಟಿ ಜನ ಆ ಬಾಂಗ್ಲಾದೇಶದ ಗಡಿ ದಾಟಿ ಭಾರತ ದೇಶಕ್ಕೆ ಬಂದು ಸುಮಾರು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರೆ ಕೂಡ ಅವರಿಗೆ ರಾಜಾರಾಷ್ಟ್ರವಾಗಿ ಎಲೆಕ್ಷನ್ ಕಾರ್ಡು ಆಧಾರ್ ಕಾರ್ಡ್ ಮಾಡಿ ಭಾರತದ ನೆಲದಲ್ಲಿ ಭಯೋತ್ಪಾದನೆಗೆ ಅವರಿಗೆ ಕುಮ್ಮಕ್ಕು ಕೊಡ್ತೇವಂತ ಮಮತಾ ಬ್ಯಾನರ್ಜಿ ಅವರಿಗೆ ಎಷ್ಟೊಂದು ಸತಿ ಹೇಳಿದ್ರೆ ಕೂಡ ಅಷ್ಟೇಕೆ ಅಲ್ಲಿ ಗಡಿ ಬೇಲೆ ಹಾಕಕ್ ಕೂಡ ಕೇಂದ್ರ ಸರ್ಕಾರ ಮಾಡಕ್ ಕೆಲಸ ಮುಂದೆ ಹೋದ್ರೆ ಕೂಡ ಬಿಡ್ತಾ ಇರಲಿಲ್ಲ. ಸಾಕಷ್ಟು ನೋಡ್ತಾ ಇದ್ರಿ ನೀವು, ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, ಸೋಷಿಯಲ್ ಮೀಡಿಯಾ ಬರ್ತಾ ಇತ್ತು, ತಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು.